ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ವಿವೇಕ್ ಗೌರಿ ಜಾರಿ ಬಿಡಬೇಕಂತ ಹೇಳ್ಕೊಂಡು ಬಾತ್ರೂಮ್ ಹತ್ತಿರ ಎಣ್ಣೆ ಹಾಕಿರ್ತಾನೆ. ಆದರೆ ಗೌರಿಗೆ ಅದು ಗೊತ್ತಾಗಿರುತ್ತೆ. ಇನ್ನು ಗೌರಿ ಬೀಳ್ತಾಳಂತ ಹೇಳ್ಕೊಂಡು ವಿವೇಕ್ ಅಲ್ಲೇ ಕದ್ದು ಮುಚ್ಚಿ ನೋಡ್ತಾ ಇರ್ತಾನೆ. ಆಗ ಗೌರಿ ಹೇಳ್ತಾಳೆ, ಏನು ಸರ್, ಪ್ಲ್ಯಾನ್ ಫ್ಲಾಪ್ ಆಯಿತಾ? ನಾನು ಬೀಳಲಿ ಅಂತ ಹೇಳ್ಕೊಂಡು ಎಣ್ಣೆ ಹಾಕಿದ್ರಲ್ವಾ ನೆಲದ ಮೇಲೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಏನು ಹೇಳ್ತಿದ್ಯಾ ಗೌರಿ, ನನಗೇನು ಗೊತ್ತಿಲ್ಲಪ್ಪ, ನಾನೇನು ಮಾಡಲಿಲ್ಲಪ್ಪ, ನಾನೇನು ಎಣ್ಣೆ ಹಾಕಲಿಲ್ಲ ಅಂತ ಹೇಳ್ತಾನೆ. ಆವಾಗ ಗೌರಿ ಹೇಳ್ತಾಳೆ, ಸಾಕು ಸರ್, ನನ್ನ ಹತ್ರನೇ ಸುಳ್ಳು ಹೇಳಬೇಡಿ, ನೀವೇ ಎಣ್ಣೆ ಹಾಕಿದ್ದೀರಾ, ನಾನು ಬೀಳ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾಳೆ. ಆಗ ವಿವೇಕಿಗೆ ಶಾಕ್ ಆಗುತ್ತೆ. ಆಗ ವಿವೇಕ್ ಹೇಳ್ತಾನೆ, ನೀನು ಬಿಡು, ಸುಮ್ಮನೆ ಸುಳ್ಳು ಹೇಳ್ತಿದ್ಯಲ್ವಾ ತಾನೇ ನೀನು, ಯಂತ್ರ ಯಾವ ಸಾಕ್ಷಿ ಕೂಡ ಇಲ್ಲ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಹೌದಾ ಅಂತ ಹೇಳಿ ಫೋನ್ ತಗೊಂಡು ಬರ್ತಾಳೆ. ಫೋನ್ ತಗೊಬಂದು ತೋರಿಸ್ತಾಳೆ, ಇದರಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾಳೆ. ಇನ್ನು ಅವಳು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ಅಲ್ಲಿ ಗೌರಿ ಸ್ನಾನಕ್ಕಂತ ಹೊರಟಾಗ ಅಲ್ಲಿ ವಿವೇಕ್ ಇರೋದಿಲ್ಲ. ಯಾರು ಇರೋದನ್ನು ನೋಡಿ ಅವಳಿಗೆ ಡೌಟ್ ಬರ್ತದೆ. ಅಲ್ಲ, ಇಷ್ಟೊತ್ತು ಇಲ್ಲೇ ಇದ್ರಲ್ವಾ, ಇವಾಗ ಎಲ್ಲಿ ಹೋದ್ರು? ಹೌದು, ಇವರೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಕ್ಯಾಮ್ರಾ ರೆಕಾರ್ಡಿಂಗ್ ಆನ್ ಮಾಡಿ ಗೌರಿ ಇಟ್ಟಿರ್ತಾಳೆ. ಅದು ವಿವೇಕಿಗೆ ಗೊತ್ತಿರಲ್ಲ. ಇನ್ನು ಫೋನ್ನಲ್ಲಿ ವಿವೇಕ್ ಎಣ್ಣೆ ಹಾಕ್ತಿರೋದು ಎಲ್ಲ ರೆಕಾರ್ಡ್ ಆಗಿರ್ತದೆ. ಇನ್ನು ಅದನ್ನು ವಿವೇಕಿಗೆ ತೋರಿಸ್ತಾಳೆ. ಆಗ ವಿವೇಕಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಗೌರಿ ಹೇಳ್ತಾಳೆ, ಸಾಕಾ, ಇನ್ನೇನಾದರೂ ಬೇಕಾ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಅದು ಪುಣ್ಯವತಿ, ಅದೇನಂದರೆ ಪ್ಲೀಸ್ ಪುಣ್ಯವತಿ, ನೀನು ಹೇಳಿದ್ದೆಲ್ಲ ನಾನು ಮಾಡ್ತೇನೆ ಪುಣ್ಯವತಿ, ಆದರೆ ಪ್ಲೀಸ್ ಆ ವಿಡಿಯೋ ನನಗೆ ಕೊಟ್ಬಿಡು, ಅದನ್ನು ಯಾರಿಗೂ ತೋರಿಸ್ಬೇಡ ಪುಣ್ಯವತಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ನಾನಿದನ್ನು ಇವಾಗಲೇ ಮನೆಯವ್ರಿಗೆ ಎಲ್ರಿಗೂ ತೋರಿಸಿದ್ರೆ ಏನಾಗುತ್ತೆ, ಸ್ವಲ್ಪ ನಂಗೆ ಹೇಳ್ತೀರಾ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಪುಣ್ಯವತಿ ಬೇಡ ಪುಣ್ಯವತಿ, ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಅಲ್ಲ, ನೀವು ನನ್ನ ಸಾಯಿಸೋಕೆ ಹೊರಟಿದ್ರಾ? ಅಲ್ಲ, ನಿಮ್ಮ ಪ್ರಾಣ ಮಾತ್ರ ಪ್ರಾಣನ, ನನ್ನ ಪ್ರಾಣಕ್ಕೆ ಲೆಕ್ಕನೇ ಇಲ್ವಾ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಪುಣ್ಯವತಿ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಾನು ಆ ರೀತಿಯೆಲ್ಲ ಯೋಚನೆ ಕೂಡ ಮಾಡಲಿಲ್ಲ. ನಾನು ಅಂದ್ಕೊಂಡೆ ನೀನು ಕಾಲು ಜಾರಿ ಬಿದ್ದರೆ ನಿನಗೆ ಬೆನ್ನು ನೋವಾಗುತ್ತೆ, ಆವಾಗ ನೀನು ನಿಮ್ಮ ಮನೆಗೆ ಹೋಗಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡು ಈ ರೀತಿ ಮಾಡಿದೆ. ಅದನ್ನು ಬಿಟ್ಟು ಸಾಯಿಸುವಷ್ಟು ನಾನು ಕ್ರೂರಿ ಅಲ್ಲ ಪುಣ್ಯವತಿ, ಪ್ಲೀಸ್ ಅರ್ಥ ಮಾಡ್ಕೊ ಪುಣ್ಯವತಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಹೌದಾ, ಹಾಗಾದರೆ ನೋಡೋಣ, ನಾನು ಹೇಳಿದ್ದೆಲ್ಲ ನೀವು ಮಾಡ್ತೀರಾ, ಇದೇ ಡೀಲಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೌದು ಪುಣ್ಯವತಿ, ನೀನು ಏನು ಹೇಳ್ತೀಯ ಅದನ್ನೆಲ್ಲ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ಪುಣ್ಯವತಿ ಹೇಳ್ತಾಳೆ, ಹೌದಾ, ಹಾಗಾದರೆ ಕರ್ಪೂರ ಬೆಂಕಿ ಹತ್ತಿರ ಇಟ್ಟರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಇನ್ನೇನಾಗುತ್ತೆ, ಕರ್ಗಿ ಹೋಗುತ್ತೆ ಅಲ್ವಾ ಅಂತ ಹೇಳ್ತಾನೆ. ಆಗ ಪುಣ್ಯವತಿ ಹೇಳ್ತಾಳೆ, ಅದೇ ರೀತಿ ನಾನು ನಿಮ್ಮ ಹತ್ರನೇ ಇರಬೇಕು, ನಾನು ನಿಮ್ಮಲ್ಲಿ ಕರಗಿ ಹೋಗಬೇಕು ಅಂತ ಹೇಳ್ಕೊಂಡು ತುಂಬಾ ತಮಾಷೆ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ನೋಡು ಈ ರೀತಿ ಮಾತೇ ಬೇಡ ಅಂತ ಹೇಳೋದು, ಬೇಡ ಪುಣ್ಯವತಿ, ಬೇಡ, ಈ ರೀತಿ ಮಾತಾಡಬೇಡ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಆಯಿತು ಬಿಡಿ, ನಾನೇನು ಮಾತಾಡಲ್ಲ, ನನಗೆ ಯಾವಾಗ ಏನು ಬೇಕು ಅಂತ ಅನಿಸುತ್ತೋ ಅದನ್ನು ನಾನು ಕೇಳ್ತೇನೆ, ಆವಾಗ ನೀವು ಅದನ್ನು ಕೊಡಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಏನು, ನಿನ್ಗೆ ಯಾವಾಗ ಏನು ಅನಿಸುತ್ತೆ ಅದನ್ನು ಕೇಳ್ತೀಯಾ? ಅಲ್ಲ, ಅಂಥದ್ದು ಏನು ಕೇಳ್ತೀಯಾ, ಯಾವಾಗ ಕೇಳ್ತೀಯಾ, ಹೇಳು ಪುಣ್ಯವತಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಅದೆಲ್ಲ ನಾನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೇನೆ ಅಂತೇಳಿ ಬಾಯ್ ಡಾರ್ಲಿಂಗ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಏನು ಬಾಯ್ ಡಾರ್ಲಿಂಗ, ಅಯ್ಯೋ ಏನಾಗ್ತಿದೆ ಇಲ್ಲಿ, ಅಲ್ಲ, ನಾನು ನೋಡಿದೆ, ನನ್ನ ಮನಸಾಕ್ಷಿ ಮಾತು ಕೇಳಿ ಈ ರೀತಿ ಮಾಡಿಬಿಟ್ಟೆ, ಆದರೆ ಇವಾಗ ಇವಳಿಗೆ ನನ್ನನ್ನು ಆಟ ಆಡಿಸೋಕ್ಕೊಂದು ಬಲವಾದ ಸಾಕ್ಷಿ ಸಿಕ್ಕಿದೆ, ಇನ್ನೇನೇನು ಮಾಡ್ತಾಳೋ ದೇವರಿಗೆ ಗೊತ್ತು ಅಂತೇಕೊಂಡು ತುಂಬಾ ಟೆನ್ಷನ್ ಮಾಡಿರ್ತಾಳೆ. ಇನ್ನು ಗೌರಿ ಮನೆಗೆ ಹೋಗ್ಲಿಕ್ಕಂತ ಹೇಳಿ ರೆಡಿಯಾಗಿ ಬರ್ತಾಳೆ ಅವ್ರ ತವರ ಮನೆಗೆ. ಇನ್ನು ಅವಳಿಂದೆ ವಿವೇಕು ಬರ್ತಾನೆ. ಇನ್ನು ಸರಿತಾ, ಆಶಾ, ಅಜ್ಜ ಅಜ್ಜಿ ಎಲ್ಲರೂ ಇರ್ತಾರೆ. ಆಗ ಗೌರಿ ಅವ್ರ ತಾತನ ಹತ್ರ ಬಂದು ಆಶೀರ್ವಾದ ತಗೊಳ್ತಾಳೆ. ಅವ್ರ ತಾತ, ಥ್ಯಾಂಕ್ ಯು ಸೋ ಮಚ್ ತಾತ, ನೀವು ಮಾತ್ರ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಿಟ್ರಿ, ಥ್ಯಾಂಕ್ ಯು ಸೋ ಮಚ್ ತಾತ, ನಿಮಗೆ ನನ್ನ ಬಗ್ಗೆ ಪ್ರತಿಯೊಂದು ಗೊತ್ತು, ನನಗೆ ಸ್ವಾಭಿಮಾನ ಎಷ್ಟಿದೆ ಅಂತಲೂ ಗೊತ್ತು, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ತಾತ, ನೀವು ಇರೋದಕ್ಕೋಸ್ಕರನೇ ನಾನು ಈ ಮನೇಲಿ ಉಸಿರಾಡ್ತಿದ್ದೇನೆ, ನೀವೇ ಎಲ್ಲ ತಾತ, ನೀವೇ ನನಗೆ ಮಾರ್ಗದರ್ಶಕರು ಅಂತಕೊಂಡು ತುಂಬಾ ಹೊಗಳಿ ಮಾತಾಡ್ತಾಳೆ. ಇನ್ನು ಅದನ್ನು ಸರಿತಾ ಕೇಳಿಕೊಂಡು ಸಿಟ್ಟಿನಲ್ಲಿ ಇರ್ತಾಳೆ. ಇನ್ನು ಅಜ್ಜಿ ಹೇಳ್ತಾಳೆ, ನೋಡು, ಇದಕ್ಕೆಲ್ಲ ಕಾರಣ ನೀನೇ, ಈಗಿನ ಕಾಲದಲ್ಲಿ ಗಂಡನ ಮನೆ ದುಡ್ಡಂದರೆ
ಯಾವ ರೀತಿ ಖರ್ಚು ಮಾಡ್ಬೇಕು, ಹೇಗೆ ಖರ್ಚು ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ನೀನು ಗಂಡನ ಮನೆಯಲ್ಲಿ ಕೋಟಿಗಟ್ಟಲೆ ಇದ್ದರೂ ಕೂಡ ನಿನ್ನ ಕಾಲ ಮೇಲೆ ನೀನು ನಿಲ್ಲಕ್ಕೆ ಹೊರಟಿದ್ಯಾ. ತನ್ನ ತವರು ಮನೆಗೆ ತಾನೇ ದುಡ್ದು ಸಂಪಾದನೆ ಮಾಡಿ ಕೊಟ್ಟ ಹಣನೇ ಆಗಬೇಕು ಅಂತ ಹೇಳ್ತಿದ್ಯಾ. ನೀನು ಒಳ್ಳೆಯವಳು ಗೌರಿ, ನಿನ್ನ ಒಳ್ಳೆ ಗುಣಕ್ಕೆ ಒಳ್ಳೆಯದೇ ಆಗುತ್ತೆ, ಏನೂ ಹೆದರಬೇಡ, ಮೊದಲು ನೀನು ಹೋಗಿ ಕೆಲಸ ಶುರು ಮಾಡು ಅಂತ ಹೇಳ್ತಾರೆ. ಆಗ ವಿವೇಕ್ ಗೌರಿಯ ನೋಡ್ತಾ ಇರ್ತಾನೆ. ಆಗ ಗೌರಿ ಬೇಕಂತ ಹೇಳಿ ಫೋನನ್ನು ತೋರಿಸ್ತಾ ಇರ್ತಾಳೆ. ಇನ್ನು ಗೌರಿ ಫೋನಲ್ಲಿ ಆಟೋ ಬುಕ್ ಮಾಡ್ತಾ ಇರ್ತಾಳೆ. ಆಗ ಆಶಾ ಕೇಳ್ತಾಳೆ, ಏನು ಗೌರಿ ಆಟೋ ಬುಕ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಹೌದು ಚಿಕ್ಕತ್ತೆ, ಆಟೋ ಬುಕ್ ಮಾಡ್ತಿದ್ದೇನೆ, ನಾನು ಅಲ್ಲಿಗೆ ಹೋಗಬೇಕಲ್ವಾ, ಅದಕ್ಕೆ ಆಟೋ ಬುಕ್ ಮಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಅವ್ರ ತಾತ ಹೇಳ್ತಾರೆ, ಅಲ್ಲ ಗೌರಿ, ಮನೇಲಿ ಇಷ್ಟೊಂದು ಕಾರಿದೆ, ಹಾಗಿರುವಾಗ ಯಾಕೆ ನೀನು ಆಟೋದಲ್ಲಿ ಹೋಗ್ತೀಯಾ? ನೋಡು, ವಿವೇಕ್ ಹತ್ರ ನಾನೇ ಡ್ರಾಪ್ ಮಾಡೋಕೆ ಹೇಳ್ತೇನೆ, ನೀನು ಆಟೋದಲ್ಲಿ ಹೋಗೋದು ಬೇಡ, ಕಾರಲ್ಲೇ ಹೋಗು ಅಂತ ಹೇಳ್ತಾನೆ. ಆಗ ಸರಿತಾ ಹೇಳ್ತಾಳೆ, ಸಾಕು ನಿಲ್ಲಿಸಿ, ಇವಳಿಗೆ ಇದೇ ತಾನೇ ಬೇಕಾಗಿರೋದು, ನಾಟಕ ಮಾಡ್ತಿದ್ದಾಳಷ್ಟೇ. ನಿಮ್ಮ ಬಾಯಲ್ಲಿ ಕಾರಲ್ಲಿ ಹೋಗಬೇಕು ಅಂತ ಹೇಳೋಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಿದ್ದಾಳೆ ಇವಳು. ಅಲ್ಲ, ನನ್ನ ಮಗನೇ ಯಾಕೆ ಹೋಗಬೇಕು? ನನ್ನ ಮಗ ಹೋದ ಸಲನೂ ಹೋಗಿದ್ದಾನೆ, ಅವನು ಹೋಗಿ ಬಂದಾಗಿಂದ ಅವನ ಜೀವನನೇ ಬದಲಾಗಿ ಹೋಗಿದೆ. ಅವರು ಸರಿಯಾಗಿ ಇವನಿಗೆ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ. ಈಗ ಮತ್ತೊಂದು ಸಲ ಕೂಡ ನನ್ನ ಮಗನೇ ಅವಳೊಂದಿಗೆ ಡ್ರಾಪ್ ಮಾಡಬೇಕಾ? ಏನೂ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಅವ್ರ ತಾತ ಹೇಳ್ತಾರೆ, ನೋಡಿ ಸರಿತಾ, ಗಂಡನ ಕರ್ತವ್ಯ ಅಲ್ವಾ ಅದು, ವಿವೇಕ್ ಮೊದಲು ನೀನು ಅವಳನ್ನ ಡ್ರಾಪ್ ಮಾಡಿ ಬಾ, ಹೋಗು ಅಂತ ಹೇಳ್ತಾನೆ. ಆಗ ವಿವೇಕ್ ಹೇಳ್ತಾನೆ, ತಾತ ಅದು ನನಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ತಾತ ಅಂತ ಹೇಳ್ತಾನೆ. ಹೌದು ತಾತ, ಆ ಮೀಟಿಂಗಿಗೆ ನಾನು ಹೋಗಲೇಬೇಕು ಅಂತ ಹೇಳ್ತಾನೆ. ಆಗ ಅವ್ರ ತಾತ ಹೇಳ್ತಾನೆ, ನೋಡು, ಯಾವ ಮೀಟಿಂಗ್ ಕೂಡ ಇಲ್ಲ, ಮೊದಲು ನೀನು ಅವಳನ್ನು ಡ್ರಾಪ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಆಫೀಸಿಗೆ ಹೋಗು ಅಂತ ಹೇಳ್ತಾನೆ. ಇನ್ನು ವಿವೇಕಿಗಂತೂ ಮನಸ್ಸೇ ಇರೋದಿಲ್ಲ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಆದರೂ ಕೂಡ ಹೋಗ್ತಾನೆ. ಯಾಕಂದರೆ ಅವಳು ವಿಡಿಯೋ ತೋರಿಸ್ತೇನೆ ಅಂತ ಹೇಳ್ಕೊಂಡು ಮನೆಯವ್ರ ಎದುರಿಗೆ ಡ್ರಾಮಾ ಮಾಡ್ತಾ ಇರ್ತಾಳೆ. ಇನ್ನು ಗೌರಿ ಮತ್ತು ವಿವೇಕ್ ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ವಿವೇಕ್ ಮನಸ್ಸಾಕ್ಷಿ ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತದೆ. ಇನ್ನು ವಿವೇಕ್ ಮನಸ್ಸಾಕ್ಷಿ ಹೇಳ್ತದೆ, ಏ ವಿವೇಕ್, ಎಷ್ಟೋ ಸುಳ್ಳು ಹೇಳ್ತೀಯ, ನಿನಗೆ ಗೌರಿ ಅಂದರೆ ಪ್ರಪಂಚ, ಅವಳಂದರೆ ಪ್ರಾಣ, ನಿನ್ನ ಉಸಿರು ಅವಳು, ಆದರೆ ಎದುರುಗಡೆ ಅವಳ ಮೇಲೆ ಸಿಟ್ಟಿ ಇದೆ ಅನ್ನೋ ಥರ ನೀನು ನಾಟಕ ಮಾಡ್ತಿದ್ಯಾ ಅಲ್ವಾ, ನೀನು ಹೇಳು, ನಿನ್ನ ಪ್ರೀತಿನ ಹೇಳು ಅಂತ ಹೇಳ್ತಾ ಇರ್ತದೆ. ಆಗ ವಿವೇಕ್ ಬಾಯಿ ಮುಚ್ಚಿ ಕುತ್ಕೊ ನೀನು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಬಾಯಿ ಮುಚ್ಚೋದ, ಯಾರು ಬಾಯಿ ಮುಚ್ಚೋದು ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಅದೇನಿಲ್ಲ, ನೀನು ಸುಮ್ಮನೆ ಕಾರಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡು ಅಂತ ಹೇಳ್ತಾನೆ. ಇನ್ನು ಮನಸ್ಸಾಕ್ಷಿ ಹೇಳ್ತದೆ, ನೋಡು ನಿನ್ನ ಹೆಂಡ್ತಿನ, ಎಷ್ಟು ಚೆನ್ನಾಗಿದ್ದಾಳಲ್ವಾ, ವಾವ್, ಎಷ್ಟು ಸುಂದರವಾದ ಕಣ್ಣುಗಳು, ಆ ಗಲ್ಲ ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೇಳ್ಕೊಂಡು ಗಲ್ಲ ಮುಟ್ಲಿಕ್ಕೆ ಮನಸ್ಸಾಕ್ಷಿ ಹೋಗ್ತದೆ. ಆವಾಗ ವಿವೇಕ್ ಅದನ್ನು ತಡಿತಾನೆ, ಅವ್ನ ಗಲ್ಲನ ಮುಟ್ತಾನೆ. ಆಗ ಗೌರಿ ಹೇಳ್ತಾಳೆ, ಅಲ್ಲ, ಯಾಕೆ ನನ್ನ ಗಲ್ಲನ ಮುಟ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಅದು ಕಾರಲ್ಲಿ ಸೊಳ್ಳೆ ಇತ್ತಾ, ಆ ಸೊಳ್ಳೆ ನಿನ್ನ ಗಲ್ಲದ ಮೇಲೆ ಕುತ್ಕೊಂಡಿತ್ತು, ಅದಕ್ಕೆ ಓಡಿಸೋಣ ಅಂತ ಹೇಳಿ ಗಲ್ಲ ಮುಟ್ಟಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಏನು, ಕಾರಲ್ಲಿ ಎ ಸಿ ಇದೆ, ಎ ಸಿಯಲ್ಲಿ ಸೊಳ್ಳೆ ಬರುತ್ತಾ, ಸೊಳ್ಳೆ ಇರೋದು ನನ್ನ ಗಲ್ಲದಲ್ಲಿ ಅಲ್ಲ, ನಿಮ್ಮ ತಲೆ ಮೇಲೆ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಮಾತಾಡ್ತಾ ಜಗಳ ಮಾಡ್ತಾ ಮನೆ ಮುಟ್ತಾರೆ. ಇನ್ನು ಅವಳು ಬರುವಾಗ ಬ್ಯಾಗ್ ಹಿಡ್ಕೊಂಡು ಬಂದಿರ್ತಾಳೆ. ಆದರೆ ಅವ್ರ ಅಪ್ಪ ಅಮ್ಮ ಗೌರಿನ ವಿವೇಕ್ ಮನೆಯವರು ಮನೆ ಬಿಟ್ಟು ಓಡಿಸಿದ್ದಾರೆ, ಪರ್ಮನೆಂಟಾಗಿ ಇಲ್ಲಿರೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ತಪ್ಪು ತಿಳ್ಕೊಳ್ತಾರೆ. ಇನ್ನು ಅವ್ರು ಬಂದಿರೋದನ್ನು ನೋಡಿ ಕಾಂತಲಕ್ಷ್ಮಿ ಹೇಳ್ತಾಳೆ, ಅಯ್ಯೋ ಅಳಿಯಂದ್ರೆ, ಈ ರೀತಿ ತಪ್ಪು ಮಾಡಬೇಡಿ ಅಳಿಯಂದ್ರೆ, ಅವಳನ್ನು ಇದೇ ಮನೇಲಿ ಬಿಟ್ಟು ಹೋಗಬೇಡಿ ಅಳಿಯಂದ್ರೆ ಅಂತ ಹೇಳ್ಕೊಂಡು ಕಾಲೆಲ್ಲ ಹಿಡಿಲಿಕ್ಕೆ ಹೋಗ್ತಾಳೆ. ಇನ್ನು ಅವ್ರ ಅಪ್ಪ ಕೂಡ ಹೇಳ್ತಾರೆ, ಅಳಿಯಂದ್ರೆ ಗೌರಿನ ಕರ್ಕೊಂಡೋಗಿ ಅಳಿಯಂದ್ರೆ, ಅವಳು ಇಲ್ಲಿ ಬಂದು ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಗೌರಿ ಹೇಳ್ತಾಳೆ, ಅಲ್ಲ, ನೀವು ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾನೆ, ನೋಡಿ, ಇದಕ್ಕೆ ತಾತ ಒಪ್ಪಲ್ಲ, ಅವಳು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.